ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಇವತ್ತು ನಾವು ಚೆಸ್ ಅಂದರೆ ಚದುರಂಗ ಆಟದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹೌದು. ವಿಶೇಷವಾಗಿ ಅದರ ಆರಂಭಿಕ ನಡೆಗಳ ಬಗ್ಗೆ. ಹೌದು. ನಮ್ಮ ಹತ್ರ ಇರೋ ಕೆಲವು ಮೂಲಗಳ ಪ್ರಕಾರ ಆಟದ ಮೊದಲ ಕೆಲವು ಮೂವ್ಸ್ ಇದೆಯಲ್ಲ, ಅದು ಬಹಳ ಮುಖ್ಯ ಅಂತೆ. ನಿಜ. ಅದು ಇಡೀ ಆಟದ ದಿಕ್ಕನ್ನೇ ನಿರ್ಧರಿಸಬಲ್ಲದು. ಆಮೇಲೆ ಅಟ್ಯಾಕ್ ಮಾಡೋಕ್ಕೆ, ಪ್ಲಾನ್ ಮಾಡೋಕ್ಕೆ ಒಂದು ಬೇಸ್ ಇದ್ದ ಹಾಗೆ. ಹಾಗಾಗಿ ಕೆಲವು ಪ್ರಮುಖ ಓಪನಿಂಗ್ಸ್ ಬಗ್ಗೆ ನೋಡೋಣ ಅಲ್ವಾ? ಖಂಡಿತ. ಈ ಆರಂಭಿಕ ನಡೆಗಳು ಇದೆಯಲ್ಲ, ಅವು ಕೇವಲ ಕಾಯಿಗಳನ್ನ ಆಚೆ ತರೋದಲ್ಲ. ಅದು ಆಟಗಾರನ ಸ್ಟ್ರಾಟಜಿಕ್ ಇಂಟೆಂಟ್, ಅಂದರೆ ಅವರ ಆಟದ ಪ್ಲಾನ್ ಏನು ಅನ್ನೋದರ ಮೊದಲ ಸುಳಿವು ಕೊಡುತ್ತೆ. ಸರಿ, ಹಾಗಾದ್ರೆ ನಮ್ಮ ಮೂಲದಲ್ಲಿ ಮೊದಲು ಹೇಳಿರೋದು ಇಟಾಲಿಯನ್ ಗೇಮ್. ಇದರ ಮೂವ್ಸ್ 1.e4 e5 2 nf3 nc6 3 bc4. ಇದು ಕೇಳೋಕೆ ತುಂಬಾ ಕ್ಲಾಸಿಕ್ ಅನ್ಸುತ್ತೆ. ಹೌದು ಹೌದು, ಇದು ಆಕ್ಚುಲಿ ಬಹಳ ಹಳೆಯ ಮತ್ತೆ ತುಂಬಾನೇ ಪಾಪ್ಯುಲರ್ ಓಪನಿಂಗ್ಗಳಲ್ಲಿ ಒಂದು. ಇಲ್ಲಿ ಮುಖ್ಯವಾಗಿ ಗಮನ ಇರೋದು ಡೆವಲಪ್ಮೆಂಟ್ ಮೇಲೆ. ಅಂದರೆ ನಿಮ್ಮ ಮುಖ್ಯ ಕಾಯಿಗಳನ್ನು, ಕುದುರೆ, ಆನೆ ಇವನ್ನೆಲ್ಲ ಬೇಗ ಆಟಕ್ಕೆ ತರಬೇಕು, ಮತ್ತೆ ಸೆಂಟರ್ ಸ್ಕ್ವೇರ್ಗಳ ಮೇಲೆ ಕಂಟ್ರೋಲ್ ತಗೋಬೇಕು. ಇದರಿಂದ ಸಾಮಾನ್ಯವಾಗಿ ಓಪನ್ ಗೇಮ್ಸ್ ಅಂದರೆ ಟ್ಯಾಕ್ಟಿಕಲ್ ಆಗಿ ಆಡೋ ಆಟಗಳಿಗೆ ದಾರಿಯಾಗತ್ತೆ. ಅರ್ಥವಾಯಿತು. ಅಂದ್ರೆ ವೈಟ್ ಪ್ಲೇಯರ್ ಸ್ವಲ್ಪ ಬೇಗ ಅಟ್ಯಾಕ್ಗೆ ರೆಡಿ ಆಗ್ತಾನೆ ಅನ್ಬಹುದು. ಹೌದು. ಹಾಗಾದ್ರೆ ಈಗ ನಮ್ಮ ಮೂಲದಲ್ಲಿರೋ ಫ್ರೆಂಚ್ ಡಿಫೆನ್ಸ್ 1.e4 ಆದ್ಮೇಲೆ ಬ್ಲ್ಯಾಕ್ e6 ಆಡ್ತಾನೆ. ಇದು ಹೇಗೆ ಬೇರೆ? ಫ್ರೆಂಚ್ ಡಿಫೆನ್ಸ್ ಸ್ವಲ್ಪ ಬೇರೆ ಥಿಯರಿ. ಇಲ್ಲಿ ನೋಡಿ, ಕಪ್ಪು ಆಟಗಾರ ಅಂದ್ರೆ ಬ್ಲ್ಯಾಕ್ ಪ್ಲೇಯರ್ e6 ಆಡಿ ತಕ್ಷಣ ಸೆಂಟರ್ಗಾಗಿ ಡೈರೆಕ್ಟ್ ಆಗಿ ಫೈಟ್ ಮಾಡಲ್ಲ. ಬದಲಿಗೆ ಒಂದು ಗಟ್ಟಿಯಾದ ಪಾನ್ ಸ್ಟ್ರಕ್ಚರ್ ಅಂದ್ರೆ ಪ್ಯಾದೆಗಳ ರಚನೆ ಮಾಡಿಕೊಂಡು ಆಮೇಲೆ ಸೆಂಟರ್ಗೆ ಕೌಂಟರ್ ಅಟ್ಯಾಕ್ ಮಾಡೋ ಪ್ಲಾನ್ ಇರುತ್ತೆ. ಓಹೋ. ಇದು ಆಟವನ್ನ ಹೆಚ್ಚು ಕ್ಲೋಸ್ಡ್, ಸ್ವಲ್ಪ ನಿಧಾನಗತಿಯ ಸ್ಟ್ರಾಟಜಿಕ್ ಆಟದ ಕಡೆಗೆ ತಗೊಂಡು ಹೋಗುತ್ತೆ. ಇಂಟ್ರೆಸ್ಟಿಂಗ್. ಒಂದ್ ಕಡೆ ಡೈರೆಕ್ಟ್ ಅಟ್ಯಾಕ್, ಇನ್ನೊಂದ್ ಕಡೆ ಗಟ್ಟಿ ಡಿಫೆನ್ಸ್, ಆಮೇಲೆ ಕೌಂಟರ್. ಈಗ ಕಿಂಗ್ಸ್ ಇಂಡಿಯನ್ ಡಿಫೆನ್ಸ್ ಬಗ್ಗೆನೂ ಹೇಳಿದ್ದಾರೆ. 1.d4 nf6 2.c4 g6. ಇದು ಕೇಳೋಕೆ ಇನ್ನೂ ವಿಭಿನ್ನವಾಗಿದೆ. ಹೌದು, ಇದು ಹೈಪರ್ ಮಾಡರ್ನ್ ಅಂತ ಕರೆಯೋ ಓಪನಿಂಗ್ಸ್ ಗ್ರೂಪ್ಗೆ ಸೇರಿದ್ದು. ಇಲ್ಲಿಯ ಐಡಿಯಾ ಏನಂದ್ರೆ, ಸೆಂಟರ್ನ ಪ್ಯಾದೆಗಳಿಂದ ತಕ್ಷಣ ಕಂಟ್ರೋಲ್ ಮಾಡೋ ಬದಲು ದೂರದಿಂದ ಪೀಸಸ್ಗಳಿಂದ ಅಂದ್ರೆ ಕಾಯಿಗಳಿಂದ ಕಂಟ್ರೋಲ್ ಮಾಡೋದು. ವಿಶೇಷವಾಗಿ G7 ನಲ್ಲಿ ಬಿಷಪ್ ಇಟ್ಟು ಕಂಟ್ರೋಲ್ ಮಾಡೋ ಪ್ರಯತ್ನ ಇರುತ್ತೆ. ಹೌದಾ? ಬ್ಲ್ಯಾಕ್ ಪ್ಲೇಯರ್ ವೈಟ್ಗೆ ಸೆಂಟರ್ನಲ್ಲಿ ಪ್ಯಾದೆ ಇಡೋಕ್ ಬಿಡ್ಬೋದು ಮೊದಲು, ಆದ್ರೆ ಆಮೇಲೆ ಅದನ್ನೇ ಟಾರ್ಗೆಟ್ ಮಾಡೋಕೆ ರೆಡಿ ಆಗ್ತಾರೆ. ಹಾಗಾದ್ರೆ ಸೆಂಟರ್ನ ಮೊದಲು ಬಿಟ್ಕೊಟ್ಟು ಆಮೇಲೆ ದೂರದಿಂದ ಕಂಟ್ರೋಲ್ ಮಾಡೋದು, ಇದು ಒಂಥರ ರೋಚಕವಾಗಿದೆ. ಖಂಡಿತ. ಇದರಿಂದ ಆಟದಲ್ಲಿ ಮೊದಲೇ ಒಂದು ಇಂಬ್ಯಾಲೆನ್ಸ್ ಅಂದ್ರೆ ಅಸಮತೋಲನ ಬರುತ್ತೆ. ಇದು ಸಾಮಾನ್ಯವಾಗಿ ತುಂಬಾ ಶಾರ್ಪ್, ಕಾಂಪ್ಲೆಕ್ಸ್ ಆಟಗಳಿಗೆ ಕಾರಣವಾಗುತ್ತೆ. ಎರಡೂ ಕಡೆಯಿಂದ ಅಟ್ಯಾಕ್ ಇರುತ್ತೆ. ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡೋದು ಬಹಳ ಮುಖ್ಯ. ನಮ್ಮ ಹತ್ರ ಇರೋ ಮಾಹಿತಿ ಪ್ರಕಾರ ಮುಂದೆ ಕ್ವೀನ್ಸ್ ಗ್ಯಾಂಬಿಟ್ 1d4 d5 2 c4. ಗ್ಯಾಂಬಿಟ್ ಅಂದ್ರೆ ಒಂದು ಪ್ಯಾದೆಯನ್ನ ಸ್ಯಾಕ್ರಿಫೈಸ್ ಮಾಡೋದು, ಸರಿ ತಾನೆ? ಹೌದು ಹೌದು, ಕರೆಕ್ಟ್. ಗ್ಯಾಂಬಿಟ್ ಅಂದ್ರೆ ಸಾಮಾನ್ಯವಾಗಿ ಒಂದು ಪ್ಯಾದೆಯನ್ನ ಆರಂಭದಲ್ಲಿ ಬಿಟ್ಕೊಟ್ಟು ಅದಕ್ಕೆ ಬದಲಾಗಿ ಬೇರೆ ಅಡ್ವಾಂಟೇಜ್ ಅಂದ್ರೆ ಅನುಕೂಲ ಪಡ್ಕೊಳ್ಳೋದು. ಕ್ವೀನ್ಸ್ ಗ್ಯಾಂಬಿಟ್ ನಲ್ಲಿ ವೈಟ್ ಸಿ ಪ್ಯಾದೆಯನ್ನ ಕೊಟ್ಟು ಸೆಂಟರ್ನ ಮೇಲೆ ಜಾಸ್ತಿ ಕಂಟ್ರೋಲ್ ಮತ್ತೆ ಪೀಸ್ ಡೆವಲಪ್ಮೆಂಟ್ ಬೇಗ ಮಾಡೋಕ್ ನೋಡ್ತಾರೆ. ಇದು ಚೆಸ್ನಲ್ಲಿ ಅತಿ ಹೆಚ್ಚು ಗೌರವಿಸಲ್ಪಟ್ಟ ಮತ್ತೆ ತುಂಬಾ ಸ್ಟಡಿ ಮಾಡಿರುವಂತಹ ಓಪನಿಂಗ್ಗಳಲ್ಲಿ ಒಂದು. ಕೊನೆಯದಾಗಿ ಮೂಲದಲ್ಲಿ ರೂಯ್ ಲೋಪೆಜ್ ಅಂತ ಇದೆ. ಇದರ ಆರಂಭಿಕ ನಡೆಗಳು 1.e4 e5 2.nf3 nc6 ಆದ್ಮೇಲೆ ಬರೋ 3.b5 ಅಂತ ಹೇಳ್ತಾರೆ. ರೂಯ್ ಲೋಪೆಜ್ ಕೂಡ 1.e4 e5 ಇಂದ ಶುರುವಾಗುತ್ತೆ. ಅದೇ 3.b5 ಮೂವ್ ಇದೆಯಲ್ಲ, ಅದು ಬ್ಲ್ಯಾಕ್ನ c6 ನೈಟ್ ಮೇಲೆ ತಕ್ಷಣ ಪ್ರೆಷರ್ ಹಾಕುತ್ತೆ. ಇದು ಇಟಾಲಿಯನ್ ಗೇಮ್ ತರ ಅಲ್ಲ. ಇಲ್ಲಿ ಸಾಮಾನ್ಯವಾಗಿ ಲಾಂಗ್ ಟರ್ಮ್ ಸ್ಟ್ರಾಟಜಿಕ್ ಫೈಟ್ಗಳು, ಆಮೇಲೆ ಪಾನ್ ಸ್ಟ್ರಕ್ಚರ್ನ ಸಣ್ಣ ಸಣ್ಣ ವಿಷಯಗಳು ಮತ್ತೆ ಸ್ವಲ್ಪ ನಿಧಾನವಾದ ಪೊಸಿಷನಲ್ ಆಟಕ್ಕೆ ಹೆಚ್ಚು ಒತ್ತು ಕೊಡುತ್ತೆ. ಹಾಗಾದ್ರೆ ನಾವು ಈಗ ನೋಡಿದ ಈ 5 ಆರಂಭಗಳು ಇಟಾಲಿಯನ್, ಫ್ರೆಂಚ್, ಕಿಂಗ್ಸ್ ಇಂಡಿಯನ್, ಕ್ವೀನ್ಸ್ ಗ್ಯಾಂಬಿಟ್ ಮತ್ತು ರೂಯ್ ಲೋಪೆಜ್ ಪ್ರತಿಯೊಂದು ಆಟಕ್ಕೆ ಬೇರೆ ಬೇರೆ ತರದ ಬಣ್ಣ, ರೂಪ ಕೊಡುತ್ತೆ. ಮೂಲಗಳು ಹೇಳೋ ಹಾಗೆ ಆರಂಭದಲ್ಲಿ ಏನಾಯ್ಕೆ ಮಾಡ್ತೀವಿ ಅನ್ನೋದು ಆಟದ ಮುಂದಿನ ದಾರಿಯನ್ನ ಬಹಳಷ್ಟು ಪ್ರಭಾವಿಸುತ್ತೆ.
ಖಚಿತವಾಗಿಯೂ ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಬರುತ್ತೆ. ಈ ಮೂಲಗಳನ್ನು ನೋಡಿದಾಗ ಕೇವಲ ಮೊದಲ ಕೆಲವು ನಡೆಗಳನ್ನು ಕಲಿಯೋದಷ್ಟೇ ಮುಖ್ಯನಾ, ಅಥವಾ ಈ ಆರಂಭಿಕ ರಚನೆಗಳು ಆಟಗಾರನ ಮಿಡಲ್ ಗೇಮ್ ಎಂಡ್ ಗೇಮ್ ಪ್ಲಾನ್ಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ. ಖಂಡಿತವಾಗಿಯೂ ಆರಂಭ ಅನ್ನೋದು ಇಡೀ ಆಟದ ಒಂದು ಸ್ಟ್ರಾಟಜಿಕ್ ಬ್ಲೂ ಪ್ರಿಂಟ್ ಇದ್ದ ಹಾಗೆ. ಇಲ್ಲಿ ಆಲೋಚನೆ ಮಾಡೋಕೆ ಒಂದು ವಿಷಯ ಇದೆ ನೋಡಿ. ಒಬ್ಬ ಆಟಗಾರ ಇಟಾಲಿಯನ್ ಗೇಮ್ ಆಡ್ತಾರೆ ಅಂದರೆ ಅಥವಾ ಕಿಂಗ್ಸ್ ಇಂಡಿಯನ್ ಡಿಫೆನ್ಸ್ ಆಯ್ಕೆ ಮಾಡ್ತಾರೆ ಅಂದರೆ ಅದು ಅವರ ಆಟದ ಸ್ಟೈಲ್ ಬಗ್ಗೆ ಏನು ಹೇಳುತ್ತೆ? ಅವರ ಅಟ್ಯಾಕಿಂಗ್ ಅಥವಾ ಡಿಫೆನ್ಸಿವ್ ನೇಚರ್ ಬಗ್ಗೆ ಅಥವಾ ಲಾಂಗ್ ಟರ್ಮ್ ಪ್ಲಾನ್ಸ್ ಬಗ್ಗೆ? ಬಹುಶಃ ಈ ಪ್ರಶ್ನೆಯನ್ನು ನಮ್ಮ ಕೇಳುಗರು ಯೋಚನೆ ಮಾಡೋಕೆ ಬಿಡೋಣ ಅಲ್ವಾ?